ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಆಗಿದೆ. ಎರಡನೇ ಹಂತದಲ್ಲಿ 14 ಕ್ಷೇತ್ರ ಚುನಾವಣೆ ನಡೀಬೇಕಿದೆ. ಈ 14 ಕ್ಷೇತ್ರಗಳ ಪೈಕಿ ಇವತ್ತು ಹೆಚ್ಚು ಚರ್ಚೆಗೆ ಕಾರಣವಾಗಿರುವಂಥದ್ದು ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಯಾಕೆ ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದ ಬಳಿಕ ಸಮಾವೇಶವನ್ನು ಉದ್ದೇಶಿಸಿ ಅವರು ಆಡಿದ ಮಾತುಗಳು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಗಳಾಗಿದ್ದಾರೆ ಕಾಂಗ್ರೆಸ್ ಪಾಳ್ಯದಿಂದ ತುಕಾರಾಮ್, BJP ಪಾಳ್ಯದಲ್ಲಿ ಬಿ ಶ್ರೀರಾಮುಲು ಅವರು. ಇವತ್ತು ನಮ್ಮೊಂದಿಗೆ ಬಿ ಶ್ರೀರಾಮುಲು ಅವರಿದ್ದಾರೆ. ಶ್ರೀರಾಮುಲು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾಗೇಂದ್ರ. ಹೇಗೆ ನಡೀತಾ ಇದೆ ಪ್ರಚಾರ? ಹೇಗಿದ್ದೀರಿ ನೀವು? ಕಳೆದ 2 ತಿಂಗಳಿಂದ ಒಂದು ತಾಸು ಕೂಡ ಪುರ್ಸತ್ತಿಲ್ಲಾರ್ದಂತೆ ಎಲ್ಲ ಕಡೆ ಕೂಡ ಪಂಚಾಯತಿಗಳಿಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಜನರು ಒಂದೇ ಒಂದು ಕೂಗೇನೆಂದರೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಬೇಕು. ಅಂದರೆ ಮೇನ್ ಫಂಡಮೆಂಟಲ್. ಜನರಿಗೆ 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ, ಜನರ ವಿಶ್ವಾಸವನ್ನು ಕೂಡ ಗಳಿಸ್ಕೊಂಡಾರೆ, ಜನರ ಕ್ರೆಡಿಬಿಲಿಟಿಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಹಂಗಾಗಿ ಒಕ್ಕೂರದಿಂದ ಕೂಗೇನೆಂದರೆ ಮೋದಿ ಪ್ರಧಾನಮಂತ್ರಿ ಆಗಬೇಕನ್ನೋದು ನಂಬರ್ 1. ದೇಶದ ಸಲುವಾಗಿ ನರೇಂದ್ರ ಮೋದಿಜಿಯವರು ಎಲ್ಲ ವಿಚಾರಗಳನ್ನು ತೊಗೊಂಡಂಥ ಟೈಮಲ್ಲಿ ಕೂಡ ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿನ ಪರವಾಗಿ ನಿಂತಿದ್ದಾನ, ದೇಶದ ಪರವಾಗಿ ನಿಂತಿದ್ದಾನ ಅನ್ನೋಂಥ ವಿಶ್ವಾಸ. ಉದಾಹರಣೆಯಾಗಿ ಅನೇಕ ಕೋವಿಡ್ ಬಂದಂಥ ಟೈಮಲ್ಲಿ ಜಮ್ಮು ಕಾಶ್ಮೀರದಲ್ಲ 371 ಆರ್ಟಿಕಲ್ ವಿಚಾರದಲ್ಲಿ, ನಂತರ ಭಯೋತ್ಪಾದಕರ ವಿಚಾರದಲ್ಲಿ, ಗುಡ್ ಗವರ್ನೆನ್ಸ್ ಕೊಡೋಂಥ ವಿಚಾರದಲ್ಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನೇಕ ವಿಚಾರಗಳು 10 ವರ್ಷಗಳಿಂದ ಎಜುಕೇಷನ್, ಎಂಪ್ಲಾಯ್ಮೆಂಟ್, ರೋಡ್ಸ್, ಏರ್ ಕನೆಕ್ಟಿವಿಟಿ ಆ್ಯಂಡ್ ಟ್ರೈನ್ ಕನೆಕ್ಟಿವಿಟಿ, ಎವ್ರಿಥಿಂಗ್ ಇದು 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 ಅಲ್ಲ ಅನ್ನೋಕ್ಕೆಲ್ಲ ಇವತ್ತು ಭಾರತ ಅಂದ ತಕ್ಷಣ ಇಡೀ ವಿಶ್ವನೇ ಎದ್ದು ನಿಲ್ಲುವಂಥ ಕೆಲಸ ನರೇಂದ್ರ ಮೋದಿಜಿ ಅವ್ರು ಮಾಡಿರೋ ಕಾರಣ 10 ವರ್ಷದಿಂದ ಆ ಕ್ರೆಡಿಬಿಲಿಟಿ ಇವತ್ತು ಜನರಿಗೆ ಒಂದು ರಕ್ಷಣೆ. ಭಾರತ ಅಂದರೆ ಒಂದು ರಕ್ಷಣೆ. ಇವತ್ತು ಹಂಗಾಗಿ ನರೇಂದ್ರ ಮೋದಿಜಿಯವರ ಪರವಾಗಿ ದೊಡ್ಡ ಅಲೆ ಬೀಸ್ತಾ ಇದೆ. ಶ್ರೀರಾಮುಲು ಅವರ ಪರ ಅಲ್ಲಿ ಹೇಗಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ? ಅಂದರೆ ನಾನು ರಾಮ್ಲೂರು ಜಮೀನಿನಿಂದ ಹುಟ್ಟು ಬಂದಿರುವಂಥ ಒಬ್ಬ ನಾಯಕ. ಅಂದರೆ ತಳಮಟ್ಟದಿಂದ ಹೋರಾಟಗಳು ಮಾಡಿಕೊಂಡು ನಾನು ಬಂದಿರುವಂಥ ಒಬ್ಬ ನಾಯಕ. ನಾನು 1999ರಿಂದ ಸುಷ್ಮಾ ಸ್ವರಾಜ್ ಅವ್ರ ಜೊತೆಲಿ ಅವತ್ತು ವಿಧಾನಸಭೆಗೆ ನಾನು ಸ್ಪರ್ಧೆ ಮಾಡಿದ್ದೆ. ನಂತರ ಅದಕ್ಕಿಂತ ಮುಂಚೆ ಕೂಡ ನಾನು ಸುಮಾರು 10 ವರ್ಷಗಳ ಕಾಲ ರಾಜಕಾರಣದಲ್ಲೇ, 80ನೇ ಇಸ್ವಿದಿಂದ ನಾನು ರಾಜಕಾರಣದಲ್ಲಿದ್ದೆ. ಹತ್ತಿರ ನಾನು 99ರಿಂದ ಇಲ್ಲಿ ತನಕ ಉಪಚುನಾವಣೆಗಳಾಗಿರೋದು, ಸರ್ಕಾರ ಬಿದ್ದೋದಂಥ ಟೈಮಾಗ 6 ಚುನಾವಣೆಗಳು ಹತ್ತಿರ ಮಾಡಿದ್ದೀನಿ. ಜೊತೆಲಿ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಸೋತೀನಿ. 1999ರಲ್ಲಿ ಸೋತೀನಿ. ಮೊನ್ನೆ ನಡೆದಂಥ 24ನೇ ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೀನಿ. ಈ ಬಾರಿ ರಾಮ್ಲು ಅವರಿಗೆ ಇವತ್ತು ಅನೇಕ ವರ್ಷಗಳಿಂದ ಕೆಳ ಸಮುದಾಯಗಳ ಸಲುವಾಗಿ ಕೆಲಸ ಮಾಡಿದಾನ. ಇವತ್ತು ಈ ರಾಜ್ಯಕ್ಕೆ ಅನೇಕ ವಿಚಾರಗಳು ತೊಗೊಂಡಂಥ ಟೈಮಲ್ಲಿ ಕೂಡ ಈ ರಾಜ್ಯದ ಜನರ ಪರವಾಗಿ ನಿಂತಿದ್ದಾನ. ಅವ್ರು ಯಾವುದೇ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಒಳ್ಳೆ ಕೆಲಸ ಮಾಡಿದ್ದೇನಂತ ವಿಶ್ವಾಸ ಇರೋ ಕಾರಣ ಜನರು ಕಳೆದ ಚುನಾವಣೆಯಲ್ಲಿ ಸೋತಾರನ್ನಂಥ ಒಂದು ಅನುಕಂಪ, ನರೇಂದ್ರ ಮೋದಿಜಿಯವರ ಅಲೆ, ಜೊತೆಲಿ ಯಡಿಯೂರಪ್ಪರ ಒಂದು ಶಕ್ತಿ. ರಾಮ್ಲೂರು ನನ್ನ ಜೊತೆಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದಾನ. ಕಳೆದ ಚುನಾವಣೆಯಲ್ಲಿ ಸೋತಿದ್ರು ಕೂಡ ರಾಜಕಾರಣದಲ್ಲಿ ಕಳೆದೋಗಬಾರ್ದು ಅನ್ನೋಂಥ ಕಾರಣದಿಂದ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಂಗಾಗಿ ಈ ಸರಿ ರಾಮ್ಲೂರು ಗೆಲ್ಲಿಸ್ಬೇಕನ್ನೋಂಥದ್ದು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವ್ರದ್ದು, ನಮ್ಮ ಹಿರಿಯ ನಾಯಕರು ಭೀಷ್ಮರಾಗಿರೋಂಥ ಯಡಿಯೂರಪ್ಪನವರು ಮತ್ತು ನರೇಂದ್ರ ಮೋದಿಜಿ ಸಾಹೇಬರು ಎಲ್ಲರೂ ಕೂಡ ನನ್ನ ಪರವಾಗಿ, ಪಾರ್ಟಿ ಪರವಾಗಿ ನಿಂತಾರ. ಅವರೆಲ್ಲರ ಆಶೀರ್ವಾದದಿಂದ ಗೆಲುವಾಗುತ್ತೆ. ಶ್ರೀರಾಮುಲು ಅವ್ರಿಗೆ ಲೋಕಸಭಾ ಚುನಾವಣೆ ಹೊಸ್ತೇನಲ್ಲ. ಈ ಹಿಂದೆ ಸಂಸದರಾಗಿದ್ದಂಥವರು ಇದೇ ಲೋಕಸಭಾ ಕ್ಷೇತ್ರದಿಂದ ಗೆದ್ದು
2018ರಲ್ಲಿ ನೀವು ರಾಜೀನಾಮೆ ಕೊಟ್ಟಿದ್ರಿ ಬೇರೆ ಮುಂದಿನ ಬೆಳವಣಿಗೆಗೋಸ್ಕರ. 1999ರಲ್ಲಿ ಸುಷ್ಮಾ ಸ್ವರಾಜ್ ಅವ್ರನ್ನ ಬಳ್ಳಾರಿ ಕರ್ಕೊಂಬರ್ತೀರಿ, ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತೇಳಿ ಸಾಕಷ್ಟು ಓಡಾಟವನ್ನು ಕೂಡ ಮಾಡಿದಂಥ ಶ್ರೀರಾಮುಲು ಅವರು ಈ ಬಾರಿ ಮತ್ತೊಮ್ಮೆ ಪ್ರಧಾನಿಯನ್ನು ಮಾಡೋದಕ್ಕೆ ಮೋದಿಯವರನ್ನ ಯಾವ ರೀತಿಯಾಗಿ ಓಡಾಟಗಳು ನಡೀತಾ ಇದೆ? ಅಂದರೆ ಆ್ಯಕ್ಚುಲಿ ಕಳೆದ ಚುನಾವಣೆಯಲ್ಲಿ ನಾನು ಸೋತ ನಂತರ ಇವತ್ತು ನಾನು ಅಷ್ಟೋ ಸ್ವಲ್ಪ ರಾಯಚೂರು ಕಡೆ ಗಮನ ಹರಿಸ್ತಾ ಇದ್ದೀನಿ. ಅಂದರೆ ಮುಂಚೆ ಆದರೆ ಇಡೀ ರಾಜ್ಯನ ಸುತ್ತಾಡ್ತಾ ಇದ್ದೆ. ಈ ಸಾರಿ ನಾನು ನನ್ನ ಲಿಮಿಟ್ಸಲ್ಲೇ ನಾನಿದ್ದೀನಿ. ರಾಯಚೂರಿಗೆ ಹೋಗಿ ಸ್ವಲ್ಪ ಕೆಲಸ ಮಾಡ್ತೀನಿ, ಹತ್ರ ಇರೋಕೋಣ ಕೊಪ್ಪಳಲ್ಲಿ ಕೆಲಸ ಮಾಡ್ತೀನಿ, ಹತ್ರ ಇರೋಕೋಣ ಚಿತ್ರದುರ್ಗಲ್ಲಿ ಕೆಲಸ, ಪೂರ್ಣ ಅಂದರೆ 70% ನನ್ನ ಕ್ಷೇತ್ರಕ್ಕೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ಜನರಿಂದ ದೂರ ಆಗಬಾರ್ದು. ಯಾಕಂದರೆ ಜನರಿಗೆ ಎಲ್ಲೋ ಒಂದು ಕಡೆ ರಾಮಲೋಣ್ಣವ್ರು ದೂರ ಇದ್ದಾರೆ ಅಂತೇಳಿ ಅವ್ರು ತಿಳಿಬಾರ್ದು ಅನ್ನೋಂಥ ಕಾರಣದಿಂದ ಹತ್ರಕ್ಕೆ ಹೋಗಿ ನಾನು ಅವ್ರನ್ನ ಮನವೊಲಿಸೋಂಥ ಕೆಲಸ ಮಾಡ್ತಿದ್ದೆ.